ಹಲೋ ಫ್ರೆಂಡ್ಸ್, ಇವತ್ತು ನಾವು ಶನಿ ಸಿಂಗಾಪುರದಲ್ಲಿರ್ತಕ್ಕಂತಹ ಶನಿ ದೇವರ ದರ್ಶನವನ್ನು ಮಾಡ್ಕೊಂಡು ಬರೋಣ. ಶನಿ ಸಿಂಗ್ನಾಪುರ ದೇವಾಲಯವು ಮಹಾರಾಷ್ಟ್ರದ ಅಹಮದಾಬಾದ್ ನಗರದ ವ್ಯಾಪ್ತಿಯಲ್ಲಿ ಬರುವ ನೇವಾಸ ತಾಲೂಕಿನ ಸಿಂಗ್ನಾಪುರ ಗ್ರಾಮದಲ್ಲಿದೆ. ಇಲ್ಲಿರುವ ಶನಿ ದೇವಾಲಯವು ಅತ್ಯಂತ ಪವಿತ್ರ ಹಾಗೂ ಶಕ್ತಿಯುತವಾದ ದೇವಾಲಯ ಎನಿಸಿಕೊಂಡಿದೆ. ಈ ಅಪರೂಪದ ಶನಿ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ಹಾಗೂ ಪೂಜೆಗಳನ್ನು ಕೈಗೊಳ್ಳುವುದರಿಂದ ವ್ಯಕ್ತಿ ಎದುರಿಸುತ್ತಿರುವ ಶನಿ ದೋಷ ಹಾಗೂ ಕಷ್ಟಗಳಿಂದ ಬಹುಬೇಗ ಮುಕ್ತಿಯನ್ನು ಪಡೆಯಬಹುದಾಗಿದೆ. ಶನಿ ಸಿಂಗ್ನಾಪುರ ದೇವಾಲಯದ ಮಹತ್ವವೇನೆಂದರೆ, ಶನಿ ದೇವರ ದೇವಾಲಯವು ತೆರೆದ ವೇದಿಕೆಯ ಮೇಲೆ ಸ್ಥಾಪಿಸಲಾಗಿದೆ. 5.5 ಅಡಿ ಎತ್ತರದ ಕಪ್ಪು ಬಂಡೆಯನ್ನು ಒಳಗೊಂಡಿದೆ. ಇದು ಗೋಧಿಯನ್ನು ಸಂಕೇತಿಸುತ್ತದೆ. ಇತರ ಯಾತ್ರಾ ಕೇಂದ್ರಗಳಿಗಿಂತ ಭಿನ್ನವಾಗಿ ಇಲ್ಲಿ ಭಕ್ತರು ಪೂಜೆ ಅಥವಾ ಅಭಿಷೇಕ ಅಥವಾ ಇತರ ಧಾರ್ಮಿಕ ಆಚರಣೆಗಳನ್ನು ಸ್ವಯಂ ಮಾಡಬಹುದಾಗಿದೆ. ಹಾಗಾದರೆ ಈ ಮೂರ್ತಿ ಎಲ್ಲಿಂದ ಬಂತು ಅಂತ ಹೇಳೋದಾದರೆ, ಒಂದು ದಿನ ಕುರುಬನು ಮೊನಚಾದ ಕೋಲಿನಿಂದ ಕಲ್ಲನ್ನು ಮುಟ್ಟಿದಾಗ ಕಲ್ಲಿನಿಂದ ರಕ್ತಸ್ರಾವವಾಗಲು ಪ್ರಾರಂಭಿಸಿತಂತೆ. ಇದು ಆ ಕುರುಬನಿಗೆ ಆಶ್ಚರ್ಯವನ್ನುಂಟು ಮಾಡಿತು. ಶೀಘ್ರದಲ್ಲೇ ಇಡೀ ಹಳ್ಳಿಯು ಪವಾಡವನ್ನು ನೋಡಲು ಸುತ್ತಲೂ ಸೇರಿತು. ಆ ರಾತ್ರಿ ಅತ್ಯಂತ ಭಕ್ತಿಯುಳ್ಳ ಹಾಗೂ ಧರ್ಮನಿಷ್ಠ ಕುರುಬನ ಕನಸಿನಲ್ಲಿ ಶನೀಶ್ವರ ದೇವರು ಕಾಣಿಸಿಕೊಂಡರು. ದೇವರು ಕುರುಬನಿಗೆ ತಾನು ಶನೀಶ್ವರ ಎಂದು ಹೇಳಿದರು. ಆ ವಿಶಿಷ್ಟವಾದ ಕಪ್ಪು ಶಿಲೆ ತನ್ನ ಸ್ವಯಂಭೂ ರೂಪ ಎಂದು ಹೇಳಿದರು. ಕುರುಬನು ಪ್ರಾರ್ಥಿಸಿ ಭಗವಂತನನ್ನು ತಮಗಾಗಿ ದೇವಾಲಯವನ್ನು ನಿರ್ಮಿಸಬೇಕೆಂದು ಕೇಳಿದಾಗ, ಇದಕ್ಕೆ ಶನಿದೇವರು ಇಡೀ ಆಕಾಶವೇ ತನ್ನ ಚಾವಣಿಯಾಗಿರುವುದರಿಂದ ಚಾವಣಿಯ ಅಗತ್ಯವಿಲ್ಲ ಎಂದು ಹೇಳಿದರು. ಶನಿದೇವರು ತೆರೆದ ಆಕಾಶವನ್ನು ಇಷ್ಟಪಡುತ್ತಾರೆ ಎಂದು ಹೇಳಿದರು. ಶನಿ ಮಹಾತ್ಮ ದೇವರು ಕುರುಬನಿಗೆ ಪ್ರತಿ ಶನಿವಾರ ದೈನಂದಿನ ಪೂಜೆ ಹಾಗೂ ತೈಲಾಭಿಷೇಕವನ್ನು ತಪ್ಪದೇ ಮಾಡಬೇಕೆಂದು ಹೇಳಿದರು. ಹಾಗೆ ಇಡೀ ಗ್ರಾಮವು ದರೋಡೆಕೋರರು, ಕಳ್ಳರು ಅಥವಾ ಕಳ್ಳರಿಗೆ ಹೆದರಬೇಕಾಗಿಲ್ಲ ಎಂದು ಭರವಸೆಯನ್ನು ಕೂಡ ನೀಡಿದರು. ಅಲ್ಲಿನಿಂದ ಇಲ್ಲಿಯವರೆಗೂ ಎಲ್ಲ ಭಕ್ತಾದಿಗಳು ಶ್ರದ್ಧೆಯಿಂದ ದೇವರನ್ನು ಪೂಜಿಸಿಕೊಂಡು ಬರುತ್ತಾ ಇದ್ದಾರೆ. ಶನಿದೇವರ ಪ್ರತಿಮೆಯ ಬದಿಯಲ್ಲಿ ತ್ರಿಶೂಲ ಮತ್ತು ದಕ್ಷಿಣ ಭಾಗದಲ್ಲಿ ನಂದಿ ಪ್ರತಿಮೆಯನ್ನು ಇರಿಸಲಾಗಿದೆ. ಮುಂದೆ ಶಿವ ಮತ್ತು ಹನುಮಂತರ ಸಣ್ಣ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ಎಲ್ಲ ಭಕ್ತಾದಿಗಳು ದೇವರ ದರ್ಶನವನ್ನು ತಪ್ಪದೆ ಮಾಡಿ. ಧನ್ಯವಾದಗಳು.